ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮ ಪಂಚಾಯತ್ಗೆ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಯುತ ಚನ್ನಬಸಪ್ಪ ಗಂಗಪ್ಪ ಬಾಗಲಕೋಟೆ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರು ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಗ್ರಾಮವನ್ನು ಉತ್ತಮವಾಗಿ ಅಭಿವೃದ್ಧಿಪಡಿಸುವಲ್ಲಿ ಉತ್ತಮ ಕ್ರಿಯಾ ಯೋಜನೆ ಮೂಲಕ ಗ್ರಾಮದ ಸೇವೆಯನ್ನು ಒಂದು ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮದಲ್ಲಿ ಎಲ್ಲ ಸುಧಾರಣೆಗಳನ್ನು ಕೂಡ ಕೈಗೊಳ್ಳುವ ದೃಷ್ಟಿಯಲ್ಲಿ ಉತ್ತಮವಾದ ಕ್ರಿಯಾ ಯೋಜನೆಯನ್ನು ರೂಪಿಸಿ ಸರ್ಕಾರದಿಂದ ಎಲ್ಲ ಅನುದಾನವನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಅವರು ಮುಂಚೂಣಿಯಲ್ಲಿ ನಿಂತು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿಯನ್ನು ಈಗ ಅವರು ನೀಡಿದ್ದಾರೆ. ಮೊದಲೇದಾಗ್ರಿ ನಾವು ಈಗ ಹೊಲಗಳಿಗೂ ರಸ್ತೆ ಅಂತಿ ಸಂಪೂರ್ಣ ಅರ್ಥ ಮುಗಿಸೇವ್ರಿ. ಇನ್ನೇನು ಊರಾಗೊಳಗೆ ಒಂದಷ್ಟು ಹಾಕೊಂಡೇವ್ರಿ. ಅವನು ಮಾಡ್ಬೇಕಂತೇಳಿ ಅಪೇಕ್ಷ ಐತ್ರಿ. ಅಲ್ಲಿಂದ ಸಿಡಿಗಳು ಭಾಳ ಸಾಲದಿಂದ 3-4 ವರ್ಷಗಳಿಂದ ಎಲ್ಲ ರೈತರಿಗೆ ಊರಾಗ ಎಲ್ಲ ಸಂಪೂರ್ಣ ಮಾಡೇವ್ರಿ. ಪೈಪ್ಲೈನ್ ಎಲ್ಲ ಊರು ತುಂಬ ಈಗ ಜೈಜಮ್ದಿಂದ ಎಲ್ಲ ಇದನ್ನ ಸೌಕರ್ಯ ಐತಲ್ಲ, ಮನೆಗೊಂದು ನಳ ಕೊಟ್ಟೇವ್ರಿ. ಈಗ ಇನ್ನೊಂದು ಸ್ವಲ್ಪ ಅರ್ಧ ಕೆಲಸ ಮಾಡೋದವ್ರಿ. ಕೆಲವೊಂದಷ್ಟು ಮನೆ ಕ್ರಿಯಾಜನ ಒಳಗೆ ಚಕ್ ಡ್ಯಾಮ್ಗಳು ರೀ, ಅಲ್ಲೇ ನೀರು ತರ್ಬೇಕು. ಅಕಸ್ಮಾತ್ ಈಗ ರೈತರು ಹೊಲಗಳಿಗೆ ಒಟ್ಟು ಹಾಕ್ಸೇವ್ರಿ, ಅಲ್ಲೇ ಹಳಗಳು ಹಾಕ್ಸೇವ್ರಿ. ಮತ್ತು ಇನ್ನು ಸ್ವಲ್ಪ ರಸ್ತೆಗಳಲ್ಲಿ ಊರಾಗ ಒಂದು ಸ್ವಲ್ಪ ಇವಾಗ ಹಚ್ಚರ್ಕದಾವ್ರಿ. ಅವ್ನು ಕ್ರಿಯಾಜನ ಹೊಳ್ಕೊಂಡ್ರಿ ನಮ್ಮ 15 ಹಣಕಾಸಿನ ಹಾಕೊಂಡ ಮಾಡ್ಬೇಕಂತ ನಮ್ಮ ಆಸೆ ಐತ್ರಿ. ಇಲ್ಲಿ ನೀರಿನ ಲೈಟಿಂದು ನಳದ್ರು ಏನು ಸಮಸ್ಯೆ ಇಲ್ಲ, ಎಲ್ಲ ಕಂಪಲ್ಸರಿ ಮಾಡ್ತಾರೆ. ನಮ್ಮ ಸಿಬ್ಬಂದಿ ಚಲೋ ಐತ್ರಿ. ಮತ್ತು ಮೇಲಾಗಿ ನಮ್ಗೆ ಮಾಜಿ ಉಸ್ತುವಾರಿ ಮಂತ್ರಿ ವಿನಯ್ ಕುಲಕರ್ಣಿ ಅವ್ರು ನಮ್ಗೆ ಏನು ಕೇಳಿ ಕೆಲಸ ಕೊಡೋಕೆ ಸಿದ್ಧ ಅದ ರೀ. ಮತ್ತು ಮೇಲಾಗಿ ಅವ್ರ ಪತ್ನಿ ಅದು ಬಂದ್ರಿ ಎಲ್ಲ ಏನಾಗೈತಿ ಎಂತಾಗೈತಿ ಅಂತೇಳಿ ಎಲ್ಲ ಊರಾಗ ಸಮಸ್ಯೆ ಇದ್ದದ್ರಿ ಬಗೆಹರಿಸ್ತಾರೆ. ಅದೇನು ತೊಂದರೆ ಇಲ್ಲ ರೀ. ನಾವು ಎಲ್ಲ ಊರಾಗ 2 ಮೆಂಬರ್ಸ್ ರೀ, ಶಿವರ್ಗಟ್ಟಿ ಮತ್ತು ಲೋಕೂರು ರೀ, 2 ಮೆಂಬರ್ಸ್ ರೀ. ಒಂದು ಕುಟುಂಬ ಇದ್ದಂಗೆ ಅದಾವ ರೀ. ಅದೇನು ನ್ಯಾಯ ಎಲ್ಲ ನಿಮ್ದಿಲ್ಲ ರೀ. ನಮ್ಮ ಪಿ ಡಿ ಅವರು ಅಷ್ಟ ಭಾಳ ಶಾರ್ಪ್ ಅದ ರೀ, ಸೆನ್ಯರ್ ಅದ ರೀ. ಮತ್ತೇನು ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ರೀ. ಒಳ್ಳೆ ಕೆಲಸ ಮಾಡ್ತೇವೆ. ಹಿಂಗು ಗುಂಡಿ ಮನೆಗೆ ಒಂದು ಕೊಟ್ಟೇವ್ರಿ, ಪ್ರತಿಯೊಂದು ಮನೆಗೆ ಕೊಟ್ಟೇವ್ರಿ. ಮತ್ತು ಈಗಾಗಲೇ ಅರ್ಜಿ ಕೊಟ್ಟಿದ್ದಕ್ಕೂ ಮಾಡಕ್ಕೆ ಸಿದ್ಧದ್ದೇವ್ರಿ. ವಸತಿ ಯೋಜನೆ ಮನೆ ಬಂದಿದ್ದು ಬಂದಾವ್ರಿ ಹಂಚಿಕೆ ಮಾಡೇವ್ರಿ. ಇನ್ನೂ ಬೇಡಿಕೆ ಪಟ್ಟಿ ಐತೆ SC/ST ಮಂದಿಗಂತ ಹೆಚ್ಚ ಕಡಿಮೆ ಒಂದು ಸಂಪೂರ್ಣ ಒಂದು ಭಾಳ 4 ಕಡೆ ಭಾಗಗಳು ಹತ್ರ. ಈಗ ನಾವು SC/ST ವಾರ್ಡಿಂದ ಆಯ್ಕೆ ಆಗಿದ್ದೀವಿ. ಇಲ್ಲಿ ಅಲ್ಲಿ ಕಮ್ಮಿ ಅಂದ್ರೆ ಒಂದು 11-12 ಮನೆ ಹಾಕ್ಯವ್ರಿ. ಈಗ ಹೆಚ್ಚ ಕಡಿಮೆ ಹಿಂದಿನ ಅವಧಿ ಒಳಗೆ ಒಂದು 5 ಲಕ್ಷ ರೂಪಾಯಿ ಮನೆ ಇದ್ದರೆ ಅವನು ಸಂಪೂರ್ಣ ಆ ಭಾಗದಾಗ ಹಾಕ್ಯವ್ರಿ. ಕೆಲಸ ಮಾತ್ರ ಅಷ್ಟು ಸ್ವಚ್ಛ ಮಾಡ್ಯಾವ್ರಿ ಮೆಂಬರ್ಗಳು. ಅದೇನು ತೊಂದರೆ ಇಲ್ಲ. ಈಗ ನೀವು ಊರಿನ ಪ್ರಥಮ ಪ್ರಜೆ ಆಗಿರೋದ್ರಿಂದ ಸರ್, ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ, ಶಾಲೆಗಳಿಗೆ, ಅಂಗನವಾಡಿಗಳಿಗೆ ವಿಸಿಟ್ ಮಾಡ್ತೀರಿ ಸರ್? ಅಂಗನವಾಡಿಗೆ ಪ್ರತಿ ಸಲ ಹೋಗಿರ್ತೀವಿ. ಮೊನ್ನೆ ಶಾಲೆಗೆ ಹೋಗಿ ಮೀಟಿಂಗ್ ಮಾಡ್ರಿ. ಈ ಕುಸುರು ಮನೆಗೆ ಈಗ ನಾಳೆ NRG ಕೆಲಸಕ್ಕೆ ಬಿಟ್ಟು ಹೋಗ್ತಾರಲ್ರಿ, ಅವ್ರ ಮಕ್ಕಳನ್ನ ಜೋಪಾನ ಮಾಡಕ್ಕಂತೇಳಿ ಒಂದು 3-4 ಸೀಟ್ ಆಯ್ಕೆ ಮಾಡೇವ್ರಿ. ಅಲ್ಲಿಂದ ಒಂದು ಕಾನ್ವೆಂಟ್ ಶಾಲೆ ಅಂತೇಳಿ ಮೊನ್ನೆ BO ಆಫೀಸ್ಗೆ ಹೋಗಿ ಎಮರ್ಜೆನ್ಸಿ ಒಂದು ಇಲ್ಲಿ ನೀವು ನಿಮ್ಮ ಊರಾಗ ಡಿಪ್ಲೊಮಾ ಆಧಾರ ಬೇಕ್ರಿ ಅಂತೇಳಿ ಬೇಕಂತದಕ್ಕೆ ಅಲ್ಲಿ ಕುಬ್ಸಾದವ್ರನ್ನ ಅಂತೇಳಿ ಒಂದು ಆಯ್ಕೆ ಮಾಡೇವ್ರಿ. ಯಾವ್ದ್ರಿ ಕಾನ್ವೆಂಟ್ ಶಾಲೆಗೆ ಅದನ್ನು ಕೆಲಸ ಪ್ರಾರಂಭ ಮಾಡೇವ್ರಿ. ಈಗ ಸ್ಮಶಾನ ಎಲ್ಲ ಅಭಿವೃದ್ಧಿ ಕರೆಕ್ಟ್ ಐತೆ ಕರೆಕ್ಟ್. ಮಶಾನದ ಏನೈತಲ್ರಿ, ಈಗ ನಾವು ಈಗ ದುಡ್ಡು ಸ್ಯಾಂಕ್ಷನ್ ಐತ್ರಿ, ಅದನ್ನ ಕೊಡಾಕ ಅವರು ಸಿದ್ಧಾಗ್ಯಾರ. ಅದನ್ನ ತಗೋಬೇಕಂತ ವಿಚಾರ ಮಾಡೇವಿ. ಸರ್ಕಾರ ಅದಕ್ಕಂತೇಳಿ ಒಂದು ವಿಶೇಷ ಯೋಜನೆ ಅಂತಂದ್ರೆ ಅವ್ರಿಗೆ ರೈತರಿಗೆ ರೊಕ್ಕ ಕೊಡ್ಬೇಕಂತ ಆದೇಶ ಮಾಡ್ಯಾರಿ. ಅಲ್ಲಿ ಹೆಚ್ಚ ಕಡಿಮೆ ಊರಾನ ರೈತರೆಲ್ಲ ಕೂಡ ಬಗೆಹರಿಸ್ಬೇಕಂತ ವಿಚಾರ ಮಾಡೇವಿ. ಒಳ್ಳೆ ಒಂದು ಹೊಲಗಳಿಗೂ ರಸ್ತಾ ಇದ್ದು ರೀ. ಅವ್ರು ಅಗದಿ ಕಟ್ಟ ಕೆಲ್ಸಕ್ಕೆ ನಿಂತ್ರಿ, ಇಲ್ಲ ಕಟ್ಟಾಗಿದ್ದ ದಾರಿ ನಮ್ಗೆ ದಾರಿ ಮಾಡಿಸ್ಕೊಡಂತ ಹೇಳ್ರಿ. ಎಲ್ಲ ಮೆಂಬರ್ಸ್ ಎಲ್ಲ ಕೂಡಿ 1,80,000 ರೂಪಾಯಿ ಕೂಡಿಸಿ ನಮ್ಮ ಸ್ವಂತ ರೊಕ್ಕಲೇ ಒಂದು ರಸ್ತೆ ಮಾಡಿಬಿಟ್ಟಿವಿ. ಶಿವರಗಟ್ಟಿ ಕೊಟ್ಟಬಾಗಿ ಮತ್ತು ಲೋಕೂರು ಬಿರ್ಸ್ ಕಟ್ಟಾಗಿತ್ರಿ. ಅದು ಆ ಕೆಲಸ ಸೀಮಿತವಾಗಿ ಮಾಡೇವಿ. ಅದನ್ನೇನು ಏನು ನಮ್ಮ ಕಡೆ ಅದು ಮಾಹಿತಿ ಹಾಕುವುದು ಯಾರು ಬಂದ್ರು ಎಲ್ಲ ಕರೆಕ್ಟ್ವಾಗಿ ಲೀಗಲ್ ಆಗಿ ಕೊಟ್ಟಿವಿ. ಅದೇನು ತೊಂದರೆ ಇಲ್ರಿ. ಅಭಿವೃದ್ಧಿ ಮಾಡೇವ್ರಿ. ಆಮೇಲೆ ಈಗ ತೆರಿಗೆ ಎಲ್ಲ ಸುಧಾರಣೆ ಆಗಿದೆ. ತೆರಿಗೆ ನೋಡ್ರಿ ಭಾಳ ಸಲದಿಂದ ಒಂದು ಸ್ವಲ್ಪ ಕಡಿಮೆ ಐತಿ. ಬರಗಾಲ ಬಿದ್ದಿರಿಂದ ಒಂದು ಕಡಿಮೆ ಐತ್ರಿ. ಈ ಸಲ ಮಳೆಗಾಲ ಅದು ಚಲೋ ಆಗಿ ಬರ್ಬೋದ್ರಿ. ಮೊನ್ನೆ ಗರ್ಗದಾರಾಗ್ರಿ MLA ಅವ್ರು 2 ಬೋರ್ ಕೊಟ್ಟಾರ ಅಲ್ಲಿ ವಿನಯ್ ಕುಲಕರ್ಣಿ ರೀ. ಗರ್ಗದ ಬಡ್ಡ್ಯಾಗಿ ಹೋಗಿ ನೀರು ಹೊಡ್ಸ್ಯಾರ. ಅಂದ್ರೆ ನಮ್ಮ ಊರಿಂದ ಒಂದು ಸ್ವಲ್ಪ ಜೊಂಡಿನ ಸಾಕಾಯ್ತ್ರಿ. ಅವ್ರ ರಾತ್ರಿ 2:15 ಅಂದ್ರೆ ಫೋನ್ ಮಾಡಿರಿ, 2 ಬೋರು ಹಾಕ್ಸ್ಕೊಂಡ್ರಿ. ಇಲ್ಲಿ ಊರಿಗೆ ನೀರು ತರ್ಬೇಕಂತೇಳಿ ನಿಮಗೆಲ್ಲ ಸದಸ್ಯರು ಸಹಕಾರ ಐತ್ರಿ. ಏನು ಭಯನೇ ಇಲ್ರಿ. ಎಲ್ಲ ಯಾರಾದ್ರೂ ಬಹುಮತನ ಮಾಡ್ಯಾರ. ತೊಂದರೆ ಇಲ್ರಿ. ಥ್ಯಾಂಕ್ ಯು.